ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಎನ್ ವೀರಾಸ್ವಾಮಿ ಅವರನ್ನು ಕುರಿತ ಸಂಚಿಕೆಗಳು ಮುಂದುವರಿತಾ ಇದೆ. ವೀರಾಸ್ವಾಮಿಯವರ ಬಗ್ಗೆ ಸರಣಿ ಅಂದಮೇಲೆ ಅಲ್ಲಿ ಹಂಸಲೇಖ ಅವರ ಒಡನಾಟದ ಬಗ್ಗೆ ಮಾತಾಡದೇ ಇದ್ದರೆ ಖಂಡಿತವಾಗಿಯೂ ಅದು ಅಪೂರ್ಣ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಆ ಇಬ್ಬರು ದಿಗ್ಗಜರ ಒಡನಾಟ ಹೇಗೆ ಸಂಭವಿಸಿತು, ಹೇಗೆ ಮುಂದುವರಿತು, ಆ ಎಲ್ಲ ಕುತೂಹಲಕಾರಿ ಸಂಗತಿಗಳನ್ನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ನೋಡಿ, ಇವತ್ತು ಹಂಸಲೇಖ ಅವರನ್ನು ಅವರ ಅಭಿಮಾನಿಗಳು ನಾದ ಬ್ರಹ್ಮ ಅಂತಾರೆ, ಸಂಗೀತ ಬ್ರಹ್ಮ ಅಂತಾರೆ, ಮಹಾಗುರುಗಳು ಅಂತಾರೆ. ಇನ್ನು ಅವರ ಪ್ರತಿಭೆಯನ್ನು ಕಂಡು ಕರುಬುವವರು, ಜೊತೆಗೆ ಕೆಲವು ಅವರ ಸಿದ್ಧಾಂತಗಳನ್ನು ಒಪ್ಪದೇ ಇರುವವರು ಅವರನ್ನು ಅವಹೇಳನ ಮಾಡುವ ಸಲುವಾಗಿ ಧ್ವಂಸಲೇಖ ಅಂತಲೂ ಕರೀತಾರೆ. ಇದು ಅನೇಕ ಸೆಲೆಬ್ರಿಟಿಗಳ ಬಗ್ಗೆ ಇರುವಂಥ ಒಂದು ಧೋರಣೆ. ಸಾಮಾನ್ಯ ಜನರಲ್ಲಿ ಅವರನ್ನು ಇಷ್ಟಪಡುವವರು, ಇಷ್ಟಪಡದೇ ಇರುವವರು ಎಲ್ಲರೂ ಇರ್ತಾರೆ. ಅದನ್ನು ವಿಶ್ಲೇಷಣೆ ಮಾಡೋದು ಈ ಸಂಚಿಕೆಯ ಉದ್ದೇಶ ಅಲ್ಲ. ಆದರೆ ಹಂಸಲೇಖ ಅವರ ಪ್ರತಿಭೆ ಎಂಥದ್ದು ಅನ್ನೋದು ಇವತ್ತು ನಮಗೆ ಗೊತ್ತಾಗಿದೆ. ಆದರೆ ಒಂದೇ ಒಂದು ಭೇಟಿಯಲ್ಲಿ ಎಲ್ಲಿತ್ತಪ್ಪ ಇಂಥ ರತ್ನ ಅಂತ ಹಂಸಲೇಖ ಅವರನ್ನು ಕಂಡು ಉದ್ಗರಿಸಿದವರು ಎನ್ ವೀರಾಸ್ವಾಮಿ ಅವರು. ಅದು ಅವರ ಒಂದು ವಿಷನನ್ನು ತೋರಿಸುತ್ತೆ. ಹಂಸಲೇಖ ಅವರೇನು ಚಿತ್ರರಂಗಕ್ಕೆ ಅಪರಿಚಿತರಾಗಿರಲಿಲ್ಲ. ಯಾಕೆಂದರೆ 1973ರಲ್ಲಿ ತೆರೆಗೆ ಬಂದ ತ್ರಿವೇಣಿ ಚಿತ್ರಕ್ಕಾಗಿ ನೀನಾ ಭಗವಂತ ಎನ್ನುವ ಒಂದು ಅದ್ಭುತವಾದ ಹಾಡನ್ನು ಬರೆದಿದ್ದರು. ಆರ್ಕೆಸ್ಟ್ರಾಗಳನ್ನು ನಡೆಸ್ತಾ ಇದ್ದರು. ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತಂಡವನ್ನು ಕಟ್ಟಿಕೊಂಡು ನಾಟಕಗಳನ್ನು ಪ್ರದರ್ಶನ ಮಾಡ್ತಾಯಿದ್ರು. ಸಿನಿಮಾ ಕ್ಷೇತ್ರದಲ್ಲಿ ಕೂಡ ತಮ್ಮ ಒಂದು ಹುಡುಕುವಿಕೆಯನ್ನು ನಡೆಸ್ತಾನೇ ಇದ್ದರು. 1981ರಲ್ಲಿ ರಾಹುಚಂದ್ರ ಎನ್ನುವ ಒಂದು ಸಿನಿಮಾ ನಿರ್ಮಾಣಕ್ಕೆ ಅವರು ಇಳಿತಾರೆ. ಆ ಚಿತ್ರಕ್ಕೆ ಕೂಡ ಕಥೆ, ನಿರ್ದೇಶನ ಹಾಗೂ ಸಾಹಿತ್ಯವನ್ನು ಮಾತ್ರ ಅವರು ವಹಿಸ್ಕೊಂಡಿರ್ತಾರೆ. ಅಂದರೆ ಇವತ್ತು ನಾವು ಹಂಸಲೇಖ ಅವರನ್ನು ಸಂಗೀತ ನಿರ್ದೇಶಕರು ಅಂತ ಹೆಚ್ಚಾಗಿ ಗುರುತಿಸ್ತೀವಲ್ಲ, ಆದರೆ ಆರಂಭದ ದಿನಗಳಲ್ಲಿ ಅವರ ಆ ಪ್ರತಿಭೆ ಬೆಳಕಿಗೆ ಬಂದಿರಲಿಲ್ಲ. ರಾಹುಚಂದ್ರ ಚಿತ್ರ ಬೇರೆ ಬೇರೆ ಕಾರಣಗಳಿಗೆ ನಿಂತು ಹೋಯಿತು. ಇವತ್ತಿಗೂ ಅದು ರಿಲೀಸ್ ಆಗಿಲ್ಲ. ಅದಾದ ಮೇಲೆ 1985ರಲ್ಲಿ ನಾನು ನನ್ನ ಹೆಂಡತಿ ಚಿತ್ರ ತೆರೆಗೆ ಬರುತ್ತೆ. ಆ ಚಿತ್ರಕ್ಕೆ ಸಂಭಾಷಣೆ ಹಾಗೂ ಹಾಡುಗಳನ್ನು ಬರೆಯುವ ಮೂಲಕ ರಾತ್ರೋರಾತ್ರಿ ಹಂಸಲೇಖ ಅವರು ಜನಪ್ರಿಯರಾಗ್ತಾರೆ. ಅದು ಸಂಭವವಾಗಿದ್ದು ಹೇಗೆ ಅನ್ನೋದೇ ಇವತ್ತಿನ ಕುತೂಹಲಕಾರಿ ಸಂಚಿಕೆ. ನೋಡಿ, ವೀರಾಸ್ವಾಮಿ ಅವರಿಗೆ ಕಷ್ಟದಲ್ಲಿರುವವರಿಗೆ ಹಣ ಸಹಾಯ ಮಾಡುವಂಥ ಒಂದು ಒಳ್ಳೆಯ ಗುಣ ಇತ್ತು. ಅದನ್ನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಿ. ಅವರೇನು ಯಾವುದೇ ಒಂದು ಪ್ರತಿಫಲವನ್ನು ಅಪೇಕ್ಷೆ ಮಾಡಿ ಹಣ ಕೊಡ್ತಾ ಇರಲಿಲ್ಲ. ದೇಹಿ ಅಂತ ಬಂದವರಿಗೆ ಕೈಲಾದ ಸಹಾಯ ಮಾಡ್ತಾಯಿದ್ರು. ಆದರೆ ಮುಂದೆ ಯಾವತ್ತೋ ನೆನಪಿಟ್ಕೊಂಡು ಅವರಿಂದ ಅದಕ್ಕೆ ತಕ್ಕುದಾದಂಥ ಒಂದು ಕೆಲಸವನ್ನು ತೆಗಿತಾಯಿದ್ರು. ಅದೇ ರೀತಿಯಲ್ಲಿ ಒಂದು ಬಾರಿ NS ರಾವ್ ಅವರಿಗೆ ಏನೋ ಒಂದು ಹಣದ ಮುಗ್ಗಟ್ಟು ಬರುತ್ತೆ. ಆಗ ವೀರಾಸ್ವಾಮಿಯವರು ನೆನಪಾಗ್ತಾರೆ. ಹೋಗಿ ಅವರನ್ನು 5,000 ರೂಪಾಯಿಗಳನ್ನು ಕೇಳ್ತಾರೆ. ವೀರಾಸ್ವಾಮಿಯವರು ಮರು ಮಾತಾಡದೆ NS ರಾವ್ ಅವರಿಗೆ 5,000 ರೂಪಾಯಿಗಳನ್ನು ಕೊಡ್ತಾರೆ. ಅದಾದ ಕೆಲವು ದಿನಗಳ ನಂತರ NS ರಾವ್ ಅವರನ್ನು ಕರೆದು ಒಂದು ಚಿತ್ರಕ್ಕೆ ಸಂಭಾಷಣೆ ಬರೀಬೇಕು ಅಂತ ಹೇಳ್ತಾರೆ. NS ರಾವ್ ಅವರು ಆಯಿತು ಅಂತ ಹೇಳಿ ಹೊರಟೋಗ್ತಾರೆ. ಆ ಕಾಲಘಟ್ಟದಲ್ಲಿ NS ರಾವ್ ಹಾಗೂ ಉಮಾಶ್ರೀ ಅವರು ಬಹಳ ಜನಪ್ರಿಯತೆಯ ಉತ್ತುಂಗದಲ್ಲಿದ್ದಂಥ ಕಾಲ. NS ರಾವ್ ಅವರ ಬಗ್ಗೆ ಕನ್ನಡಿಗರಿಗೆ ಗೊತ್ತೇ ಇದೆ. ಅವರು ಎಷ್ಟು ಸಿನಿಮಾಗಳಲ್ಲಿ ಜನಪ್ರಿಯರಾಗಿದ್ದರು. ಜೊತೆಗೆ ಬೇರೆ ಬೇರೆ ಹವ್ಯಾಸಗಳಿಂದಾಗಿ ಅಶಿಸ್ತಿನ ಜೀವನವನ್ನು ನಡೆಸ್ತಾ ಇದ್ದರು. ಅದರ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಅವರು ಅದನ್ನು ಮರ್ತುಬಿಟ್ರು. ಆದರೆ ಒಂದಷ್ಟು ದಿನಗಳಾದ ಮೇಲೆ ಮತ್ತೆ ವೀರಾಸ್ವಾಮಿಯವರು ಎಲ್ಲಪ್ಪ ನಾನು ಸಂಭಾಷಣೆ ಬರ್ಕೊಡೋಕ್ಕೆ ಹೇಳಿದ್ನಲ್ಲ ಅಂತ ಹೇಳಿದಾಗ ರಾವ್ ಅವರು ಸ್ವಲ್ಪ ಸೀರಿಯಸ್ ಆಗ್ತಾರೆ. ಆ ದಿನಗಳಲ್ಲಿ NS ರಾವ್ ಹಾಗೂ ಹಂಸಲೇಖ ಅವರು ಸ್ನೇಹಿತರಾಗಿದ್ದರು. ಯಾಕೆಂದರೆ ಇಬ್ಬರೂ ರಂಗಭೂಮಿಯಿಂದ ಬಂದವರು. ಇವರೂ ಸಹ ತಂಡವನ್ನು ಕಟ್ಟಿಕೊಂಡು ನಾಟಕಗಳನ್ನು ಆಡ್ತಾಯಿದ್ರು. ಅವರೂ ಸಹ ಆಡ್ತಾಯಿದ್ರು. ಹಾಗಾಗಿ ಒಂದು ಒಡನಾಟ ಇತ್ತು. NS ರಾವ್ ಅವರಿಗೆ ಕೆಲಸದ ಒತ್ತಡ ಇದ್ದಿದ್ದರಿಂದಾಗಿ ಒಂದು ಸಿನಿಮಾಗೆ ಸಂಭಾಷಣೆ ಬರಿತೀಯಾ ಅಂತ ಹಂಸಲೇಖ ಅವರನ್ನು ಕೇಳ್ತಾರೆ. ಹಂಸಲೇಖ ಅವರು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಆಯಿತು ಬರಿತೀನಿ ಅಂತ ಹೇಳ್ತಾರೆ. ಹಾಗೆ ಹಂಸಲೇಖ ಅವರು ಸಂಭಾಷಣೆ ಹಾಗೂ ಗೀತೆಗಳನ್ನು ಬರೆಯೋದಕ್ಕೆ ನಿಯುಕ್ತರಾಗಿದ್ದು ನಾನು ನನ್ನ ಹೆಂಡತಿ ಚಿತ್ರಕ್ಕೆ. ಹಂಸಲೇಖ ಅವರು ಆ ಹೊತ್ತಿಗಾಗಲೇ 10-12 ವರ್ಷಗಳಿಂದ ಚಿತ್ರರಂಗದಲ್ಲಿ ಆಗೀಗ ಕಾಣಿಸ್ಕೋತಾ ಇದ್ದರೂ ಸಹ ಅವರಿಗೆ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯ ಬಗೆಗಾಗಲಿ, ವೀರಾಸ್ವಾಮಿಯವರ ಬಗ್ಗೆ ಆಗಲಿ, ರವಿಚಂದ್ರನ್ ಅವರ ಬಗ್ಗೆ ಆಗಲಿ ಹೆಚ್ಚಿನ ವಿವರಗಳೇನೂ ಗೊತ್ತಿರಲಿಲ್ಲ. ಅದನ್ನು ಹಂಸಲೇಖ ಅವರೇ ಹೇಳ್ಕೊಂಡಿದ್ದಾರೆ. ಆದರೆ
ಯಾವಾಗ ಎನ್ ಎಸ್ ರಾವ್ ಅವರಿಂದ ನಾನು ನನ್ನ ಹೆಂಡತಿ ಚಿತ್ರಕ್ಕೆ ಸಂಭಾಷಣೆಯನ್ನು ಬರೆಯುವ ಕೆಲಸ ಸಿಕ್ತೋ ಆಗ ಅವರು ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯ ಒಳಗೆ ಎಂಟ್ರಿಯನ್ನು ಪಡಿತಾರೆ. ಹಂಸಲೇಖ ಅವರಲ್ಲಿ ಪ್ರತಿಭೆ ಇತ್ತು, ಕೆಲಸವನ್ನು ಸವಾಲಾಗಿ ಸ್ವೀಕರಿಸಿ ಮಾಡುವಂಥ ಒಂದು ಗುಣ ಇತ್ತು. ಹಾಗಾಗಿ ಅವರು ಆ ಚಿತ್ರಕ್ಕೆ ಸಂಭಾಷಣೆಯನ್ನು ಬರೆದು ರವಿಚಂದ್ರನ್ ಅವರಿಗೆ ಹೇಳಿದಾಗ ಅವರಿಗೆ ಹಂಸಲೇಖ ಅವರ ಕೆಲಸ ತುಂಬ ಇಷ್ಟ ಆಗುತ್ತೆ. ಹಂಸಲೇಖ ಅವರು ಕಥೆಯನ್ನು ಹೇಳುವ ರೀತಿಯೇ ವಿಚಿತ್ರವಾದದ್ದು. ಒಂದು ಗಿಟಾರನ್ನು ಹಿಡ್ಕೊಂಡು ಚಿತ್ರಕಥೆಯನ್ನು ಹೇಳ್ತಾ ಹೇಳ್ತಾ ಮಧ್ಯೆ ಎಲ್ಲಿ ಹಾಡುಗಳು ಬರುತ್ತೋ ಅಲ್ಲಿ ಹಾಡನ್ನು ಕೂಡ ಅವರು ಅದರ ಟ್ಯೂನನ್ನು ಕೂಡ ಹೇಳ್ತಾ ಹೋಗ್ತಾರೆ. ಇದು ರವಿಚಂದ್ರನ್ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಇಷ್ಟಾಗಿ ನಾನು ನನ್ನ ಹೆಂಡತಿ ಚಿತ್ರದ ಸಂಗೀತ ನಿರ್ದೇಶಕರು ಹಂಸಲೇಖ ಅವರಲ್ಲ. ಆ ಚಿತ್ರಕ್ಕೆ ಶಂಕರ್ ಗಣೇಶ್ ಅವರು ಸಂಗೀತವನ್ನು ನಿರ್ದೇಶನ ಮಾಡಿರೋದು. ರವಿಚಂದ್ರನ್ ಅವರಿಗೆ ಯಾವಾಗ ಈ ಚಿತ್ರದ ಒಂದು ರೀಡಿಂಗ್ ಇಷ್ಟ ಆಗುತ್ತೋ ಆಗ ಅನೇಕ ಬಾರಿ ಮದ್ರಾಸಿಗೆ ಕರ್ಕೊಂಡು ಹೋಗಿ ಹಲವರಿಗೆ ಅದರ ರೀಡಿಂಗನ್ನು ಕೊಡ್ತಾರೆ. ಹಂಸಲೇಖ ಅವ್ರಿಗೂ ಖುಷಿಯಾಗುತ್ತೆ. ಅದೇ ದಿನಗಳಲ್ಲಿ ಶ್ರೀನಾಥ್ ಅವರು ಒಂದು ಸಾರಿ ಹಂಸಲೇಖ ಅವರಿಗೆ ಹೇಳ್ತಾರೆ, ನೀನು ಎಲ್ಲ ಕಡೆ ಪಾಸಾಗಿದೆಯಾ, ಆದರೆ ನಿನಗೊಂದು ಆ್ಯಸಿಡ್ ಟೆಸ್ಟ್ ಇದೆ ಅಂತ. ಹಂಸಲೇಖ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಅದು ಆ್ಯಸಿಡ್ ಟೆಸ್ಟ್ ಅಂದಾಗ, ವೀರಾಸ್ವಾಮಿ ಅವರಿಗೆ ನೀನು ರೀಡಿಂಗ್ ಕೊಡಬೇಕು ನೆಕ್ಸ್ಟು, ಆಗ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ಎನ್ ಎಸ್ ರಾವ್ ಅವರು ಸಹ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯ ಬಗ್ಗೆ, ವೀರಾಸ್ವಾಮಿ ಅವರ ಬಗ್ಗೆ, ರವಿಚಂದ್ರನ್ ಅವರ ಬಗ್ಗೆ ಹಂಸಲೇಖ ಅವರ ಬಳಿ ಸಾಕಷ್ಟು ಹೇಳಿರ್ತಾರೆ. ಈಗ ಶ್ರೀನಾಥ್ ಅವರು ಹೇಳಿದ ಈ ಮಾತನ್ನು ಕೇಳಿದ ಮೇಲೆ ಹಂಸಲೇಖ ಅವರಿಗೆ ನಿಜವಾಗಿಯೂ ವೀರಾಸ್ವಾಮಿ ಅಂದರೆ ಏನು ಅನ್ನುವ ಒಂದು ನಿಗೂಢತೆ ಉಳ್ಕೊಂಡಿರುತ್ತೆ. ಅವರು ರೀಡಿಂಗ್ ಕೊಡೋದಕ್ಕೆ ಹೋದ ದಿವಸ ಅಲ್ಲಿ ಎಲ್ಲರೂ ಕೂತಿರ್ತಾರೆ. ವೀರಾಸ್ವಾಮಿ ಅವರು ಬಿಳಿ ಪ್ಯಾಂಟು, ಬಿಳಿ ಶರ್ಟು, ಚಿನ್ನದ ಕನ್ನಡಕ, ಬಿಳಿಯ ಬಣ್ಣದ ಒಂದು ಚಪ್ಪಲಿಯನ್ನು ಧರಿಸಿ ಒಳಗೆ ಬರ್ತಾರೆ. ಪಿನ್ ಡ್ರಾಪ್ ಸೈಲೆನ್ಸ್, ಎಲ್ಲರೂ ನಿಶ್ಶಬ್ದರಾಗಿರ್ತಾರೆ. ವೀರಾಸ್ವಾಮಿ ಅವರ ಕಂಠ ಅದ್ಭುತವಾಗಿತ್ತು. ಯಾರ್ರೀ ಹಂಸಲೇಖ ಅಂತ ಅವ್ರು ಕೇಳಿದಾಗ ಹಂಸಲೇಖ ಅವರು ತಮ್ಮ ಆ ರೀಡಿಂಗ್ ಕೊಡೋದನ್ನು ಪ್ರಾರಂಭ ಮಾಡ್ತಾರೆ. ಎನ್ ಎಸ್ ರಾವ್ ಅವರು ಪ್ರಾರಂಭ ಮಾಡೋಕ್ಕೆ ಮುಂಚೆ ಸ್ವಲ್ಪ ಜೋರಾಗಿ ಹೇಳಿ ಅಂತ ಹಂಸಲೇಖ ಅವರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ. ಹಂಸಲೇಖ ಅವರು ಅದುವರೆಗೂ ಆ ರೀತಿಯ ಕೆಲಸವನ್ನು ಮಾಡಿದವರಲ್ಲ, ಇದೇ ಮೊದಲನೇ ಸಾರಿ ಮಾಡ್ತಾ ಇದ್ದಿದ್ದು. ಸ್ವಲ್ಪ ಜೋರಾಗಿ ಹೇಳಿ ಅಂದಾಗ ಸ್ವಲ್ಪ ಹೆಚ್ಚು ಜೋರಾಗಿಯೇ ಮಾತಾಡ್ತಾರೆ. ಆಗ ವೀರಾಸ್ವಾಮಿ ಅವರಿಗೆ ಒಳಗೊಳಗೆ ನಗು ಶುರುವಾಗುತ್ತೆ. ಆದರೆ ನಗುವನ್ನು ತಡ್ಕೊಂಡಿರ್ತಾರೆ. ಇವರು ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಮಧ್ಯ ಮಧ್ಯದಲ್ಲಿ ಗೀತೆಗಳು ಬಂದಾಗ ಆ ಗಿಟಾರನ್ನು ನುಡಿಸಿ ಅದರ ಒಂದು ಟ್ಯೂನಿಂಗನ್ನು ಹೇಳ್ತಾ ಹೋಗ್ತಾರೆ. ಆದರೆ ಯಾವುದೇ ರಿಯಾಕ್ಷನ್ ಬರದೇ ಇದ್ದಾಗ ಹಂಸಲೇಖ ಅವರು ಕೇಳ್ತಾರೆ, ಯಾಕೆ ಸರ್ ಏನೂ ರಿಯಾಕ್ಷನ್ನೇ ಕೊಡ್ತಾ ಇಲ್ಲ, ಯಾಕೆ ಇಷ್ಟ ಆಗಲಿಲ್ವಾ ಅಂತ. ಇಲ್ಲ ನೀವು ಹೇಳಿ ತುಂಬ ಚೆನ್ನಾಗಿದೆ. ಕೊನೆಗೆ ಹಂಸಲೇಖ ಅವರು ಪೂರ್ತಿ ರೀಡಿಂಗನ್ನು ಕೊಟ್ಟ ಮೇಲೆ ವೀರಾಸ್ವಾಮಿ ಅವರು ನಾನು ಆಗಲೇ ಹೇಳಿದಂಥ ಮಾತನ್ನು ಹೇಳ್ತಾರೆ, ಎಲ್ಲಿತ್ತಪ್ಪ ಈ ರತ್ನ ಇಷ್ಟು ದಿವಸ ಅಂತ ಹಂಸಲೇಖ ಅವರ ಬೆನ್ನು ತಟ್ತಾರೆ. ಅವರಿಗೆ ಚಿತ್ರದ ಕಥೆ ಹಾಗೂ ಚಿತ್ರಕಥೆ, ಸಂಭಾಷಣೆ ಇವೆಲ್ಲ ತುಂಬ ಇಷ್ಟ ಆಗಿರುತ್ತೆ. ಶ್ರೀನಾಥ್ ಅವರು ಹೇಳಿದ ಈ ಆ್ಯಸಿಡ್ ಟೆಸ್ಟ್ನಲ್ಲಿ ಹಂಸಲೇಖ ಅವರು 100ಕ್ಕೆ 100 ಮಾರ್ಕ್ಗಳನ್ನು ತಗೊಂಡು ಪಾಸಾಗ್ತಾರೆ. ವೀರಾಸ್ವಾಮಿಯವರು ಹೋಗುವಾಗ ಬೆನ್ನು ತಟ್ಟಿ ಒಂದು ಮಾತನ್ನು ಹೇಳಿ ಹೋಗ್ತಾರೆ, ಎಲ್ಲ ಚೆನ್ನಾಗಿದೆ, ಆದರೆ ಆ ಅಣ್ಣನ ಪಾತ್ರ ಬರುತ್ತಲ್ಲ ಅದನ್ನು ಹಾಗೇ ಉಳಿಸ್ಕೊಳ್ಳಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಆಮೇಲೆ ಅರ್ಥ ಆಗುತ್ತೆ ಅಂತ ಹೇಳಿ ಹೊರಟೋಗ್ತಾರೆ. ಆಮೇಲೆ ರವಿಚಂದ್ರನ್ ಅವರ ಪ್ರವೇಶ ಆಗುತ್ತೆ. ಅವರು ಹಂಸಲೇಖ ಅವರಿಗೆ ಆ ಅಣ್ಣನ ಪಾತ್ರ ಬರುವವರೆಗಿನ ಎಲ್ಲ ದೃಶ್ಯಗಳನ್ನು ಇಟ್ಕೋತಾರೆ, ಆದರೆ ಅಲ್ಲಿಂದ ಮುಂದಿನ ಒಂದು ದೃಶ್ಯಗಳನ್ನು ಬೇಡ ಅಂತ ಹೇಳ್ತಾರೆ. ಯಾಕೆ ವೀರಾಸ್ವಾಮಿ ಅವರು ಅದನ್ನೆಲ್ಲ ಹಾಗೆ ಇಟ್ಕೊಳ್ಳಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಮುಂದೆ ಅರ್ಥ ಆಗುತ್ತೆ ಅಂತ ಹೇಳಿದ್ರು ಅನ್ನೋದು ಹಂಸಲೇಖ ಅವರಿಗೆ ಆಗ ಅರ್ಥ ಆಗುತ್ತೆ. ಅಂದರೆ ವೀರಾಸ್ವಾಮಿ ಅವರ ಆಲೋಚನಾ ಲಹರಿಯೇ ಬೇರೆ ಇತ್ತು, ರವಿಚಂದ್ರನ್ ಅವರ ಆಲೋಚನಾ ಲಹರಿಯೇ ಬೇರೆ ಇತ್ತು. ಹಾಗಾಗಿ ಆ ಅಣ್ಣನ ಪ್ರವೇಶ ಆಗುವ ಹೊರಗಿನ ಕಥೆಯನ್ನು ಮಾತ್ರ ನಾನು ನನ್ನ ಹೆಂಡತಿ ಚಿತ್ರದಲ್ಲಿ ಇಟ್ಕೋತಾರೆ. ಅಲ್ಲಿಂದ ಮುಂದಿನ ಒಂದು 30 ದೃಶ್ಯಗಳು ಏನು ಬರೆದಿದ್ರು ಹಂಸಲೇಖ ಅವರು ಅದನ್ನು ಆ ಚಿತ್ರದಲ್ಲಿ ಬಳಸ್ಕೊಳ್ಳಿಲ್ಲ. ಆದರೆ ಮುಂದೆ ಅದನ್ನು ಉಮೇಶ್ ಅವರಿಗೆ ಒಂದು ಪೂರ್ಣ ಪ್ರಮಾಣದ ಸ್ಕ್ರಿಪ್ಟನ್ನು ಮಾಡಿ ಹಂಸಲೇಖ ಅವರು ಕೊಡ್ತಾರೆ. ಅದು ಅವಳೇ ನನ್ನ ಹೆಂಡತಿ ಚಿತ್ರವಾಗಿ 100 ದಿನಗಳ ಪ್ರದರ್ಶನವನ್ನು ಕಾಣುತ್ತೆ. ಈ ಸಂಗತಿಗಳನ್ನು ಅನೇಕ ಕಡೆಗಳಲ್ಲಿ ನೀವು ಕೇಳಿದ್ದೀರಿ, ಆದರೆ ಇಲ್ಲಿ ಸಾಂದರ್ಭಿಕವಾಗಿ ಬಂದಿದ್ದರಿಂದ ಹೇಳ್ತಾ ಇದ್ದೀನಿ. ನಾನು ನನ್ನ ಹೆಂಡತಿ ಸಿನಿಮಾ ಯಶಸ್ವಿಯಾಗುತ್ತೆ. ಅದಾದ ಮೇಲೆ ರವಿಚಂದ್ರನ್ ಅವರು ಯಾವ ರೀತಿ ಕನ್ನಡ ಚಿತ್ರರಂಗದಲ್ಲಿ ಬೆಳೆದರು ಅನ್ನೋದು ಕನ್ನಡಿಗರಿಗೆಲ್ಲ ಗೊತ್ತಿದೆ. ಈ ಚಿತ್ರದ ಯಶಸ್ಸಿನ ನಂತರ ಒಂದು ಸಾರಿ ವೀರಾಸ್ವಾಮಿಯವರು ಹಂಸಲೇಖ ಅವರನ್ನು ಆಫೀಸಿಗೆ ಕರೆಸ್ತಾರೆ. ಕರೆಸಿ, ಯಾಕಪ್ಪ ನಾನು ಕೊಟ್ಟಿರೋ ಚೆಕ್ಕನ್ನು ನೀನು ಬ್ಯಾಂಕಿಗೆ ಹಾಕಿಲ್ಲ? ಆಗ ಹಂಸಲೇಖ ಅವರು
ಇಲ್ಲ, ನನಗೂ ನಿಮ್ಮ ಮಗನಿಗೂ ಸ್ವಲ್ಪ ಮಾತುಕತೆ ಆಯಿತು, ಅದಕ್ಕೆ ಆ ಚೆಕ್ಕನ್ನು ನಾನು ಬ್ಯಾಂಕ್ಗೆ ಹಾಕಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ, ಜೊತೆಗೆ ನನ್ನ ಹತ್ರ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇಲ್ಲ. ಆಗ ವೀರಾಸ್ವಾಮಿಯವರು, ಬೇಡಪ್ಪ, ಇದೆಲ್ಲ ಇರುತ್ತೆ ಸಣ್ಣ ಪುಟ್ಟದು, ಅನುಸರಿಸ್ಕೊಂಡು ಹೋಗಬೇಕು, ನನ್ನ ಮಗನ ಜೊತೆ ನೀನಿರು, ಕೆಲಸ ಮಾಡು, ನನ್ನ ಬೆಂಬಲ ಯಾವತ್ತಿಗೂ ಇದೆ ಅಂತ ಹೇಳಿ ಕೂಡಲೇ ಅಲ್ಲೇ ಹತ್ತಿರದಲ್ಲಿದ್ದ ಗಾಂಧಿನಗರದ ಸಿಂಡಿಕೇಟ್ ಬ್ಯಾಂಕ್ನಿಂದ ಒಂದು ಫಾರಮನ್ನು ತರಿಸಿ ಹಂಸಲೇಖ ಅವರ ಹೆಸರಿನಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿ ಆ ಚೆಕ್ಕನ್ನು ಆ ಅಕೌಂಟಿಗೆ ಹಾಕುವ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಮರು ವರ್ಷವೇ ಸೃಷ್ಟಿಯಾದದ್ದು ಪ್ರೇಮಲೋಕ. ಪ್ರೇಮಲೋಕ ಚಿತ್ರಕ್ಕೆ ಸಾಹಿತ್ಯ, ಸಂಭಾಷಣೆ, ಸಂಗೀತ ಎಲ್ಲವನ್ನೂ ಹಂಸಲೇಖ ಅವರೇ ಒದಗಿಸ್ತಾರೆ. 14 ಹಾಡುಗಳನ್ನು ಬರೆದಿರ್ತಾರೆ. ವೀರಾಸ್ವಾಮಿ ಅವರು ಇದರ ರೀಡಿಂಗನ್ನು ಕೇಳಿದ ಮೇಲೆ, ನೀನು 25 ವರ್ಷ ಮುಂದೆ ಇದೆಯಪ್ಪ, ನಮ್ಮ ಜನಗಳಿಗೆ ಬರೀ ಹಾಡಲ್ಲೇ ಕತೆ ಹೇಳಿದ್ರೆ ಆಗಲ್ಲ, ಮಧ್ಯೆ ಮಧ್ಯೆ ಸ್ವಲ್ಪ ಮಾತು ಇರಬೇಕಾಗತ್ತೆ, ಜೊತೆಗೆ ಹೊಡೆದಾಟನೂ ಇರಬೇಕು, 9 ಹಾಡುಗಳನ್ನು ಇಟ್ಕೋ, ಮಿಕ್ಕಿದ್ದು ಬೇಡ ಅಂತ ಹೇಳ್ತಾರೆ. ಕೊನೆಗೆ ಆ ಚಿತ್ರದಲ್ಲಿ 11 ಹಾಡುಗಳನ್ನು ಬಳಸ್ಕೋತಾರೆ. ವೀರಾಸ್ವಾಮಿಯವರು ಹೇಳಿದ ಹಾಗೆ ಸಂಭಾಷಣೆಯೂ ಬರುತ್ತೆ, ಹೊಡೆದಾಟವೂ ಬರುತ್ತೆ. ಮುಂದೆ ಚಿತ್ರ ಯಾವ ರೀತಿ ಯಶಸ್ವಿ ಆಯಿತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ವೀರಾಸ್ವಾಮಿಯವರಿಗೆ ಹಂಸಲೇಖ ಅವರ ಮೇಲೆ ಅದೆಂಥ ವಾತ್ಸಲ್ಯ ಅಂದರೆ, ಎಷ್ಟು ಹಣ ಕೊಟ್ಟರೂ ಅವರಿಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಯಾವಾಗಲೂ ಕರೆದು ತಗೊಳ್ಳಪ್ಪ ಅಂತ ಹೇಳಿ ಹಣ ಕೊಡ್ತಾಯಿದ್ರು. ಆ ಕಾಲಕ್ಕೇ ಪ್ರೇಮಲೋಕ ಚಿತ್ರಕ್ಕಾಗಿ ಅವರಿಗೆ 50,000 ರೂಪಾಯಿಗಳನ್ನು ವೀರಾಸ್ವಾಮಿಯವರು ಕೊಟ್ಟಿದ್ದರು. ಪ್ರೇಮಲೋಕ ಬಿಡುಗಡೆ ಆಗುವವರೆಗೆ ಕನ್ನಡದ ಆಡಿಯೋ ರೈಟ್ಸ್ಗಳು ಎಲ್ಲೋ ಸಾವಿರಗಳ ಲೆಕ್ಕದಲ್ಲಿ ಮಾರಾಟ ಆಗ್ತಾಯಿತ್ತು. ಆದರೆ ಒಂದು ಬಾರಿ ಈ ಚಿತ್ರ ಬಿಡುಗಡೆಯಾಗಿ ಇದರ ಆಡಿಯೋ ರೈಟ್ಸ್ ಸೇಲ್ ಆದಮೇಲೆ ಕನ್ನಡದಲ್ಲಿ ಚಿತ್ರಗಳ ಸಂಗೀತಕ್ಕೂ ಕೂಡ ಒಂದು ಬೆಲೆ ಬರೋದಕ್ಕೆ ಆರಂಭ ಆಯಿತು. ವೀರಾಸ್ವಾಮಿಯವರ ದೊಡ್ಡತನದ ಬಗ್ಗೆ ಹಂಸಲೇಖ ಅವರು ಒಂದು ಘಟನೆಯನ್ನು ದಾಖಲಿಸ್ತಾರೆ. ಅದು ಚಕ್ರವ್ಯೂಹ ಚಿತ್ರದ ಹಿಂದಿ ಅವತರಣಿಕೆ ಇನ್ಕ್ವಿಲಾಬ್ ಚಿತ್ರಕ್ಕೆ ಸಂಬಂಧಪಟ್ಟಿದ್ದು. ಚಕ್ರವ್ಯೂಹ ಕನ್ನಡದಲ್ಲಿ ಅದ್ಭುತವಾದ ಯಶಸ್ಸನ್ನು ಕಂಡು ಆ ಚಿತ್ರವನ್ನು ಹಿಂದಿಯಲ್ಲಿ ಈಶ್ವರಿ ಪಿಕ್ಚರ್ಸ್ನವರೇ ನಿರ್ಮಾಣ ಮಾಡಿ ಇನ್ಕ್ವಿಲಾಬ್ ಅನ್ನುವ ಹೆಸರಿನಲ್ಲಿ ಅಮಿತಾಬ್ ಬಚ್ಚನ್ ಅವರ ಒಂದು ತಾರಾಗಣದಲ್ಲಿ ಅದು ತೆರೆಗೆ ಬರುತ್ತೆ. ಹಾಗಾಗಿ ಅದಕ್ಕೆ ದೊಡ್ಡ ಮೊತ್ತದ ಹಣ ಸಂದಾಯವಾಗುತ್ತೆ. ವೀರಾಸ್ವಾಮಿ ಅವರಂತೂ ಚೀಲದಲ್ಲಿ ಹಣವನ್ನು ತುಂಬಿ ಏನಪ್ಪ ಮಾಡೋದು ಇಷ್ಟೊಂದು ಹಣವನ್ನು ಅಂತ ಹಂಸಲೇಖ ಅವರನ್ನು ಕೇಳಿದ್ದುಂಟಂತೆ. ಆದರೆ ಒಂದೇ ವಾರದಲ್ಲಿ ಚಿತ್ರ ಅಂದುಕೊಂಡಷ್ಟು ಯಶಸ್ಸನ್ನು ಕಾಣದೇ ಇದ್ದಾಗ ಅದೇ ಹಣವನ್ನು ವೀರಾಸ್ವಾಮಿಯವರು ಮುಂಬೈಗೆ ತೆಗೆದುಕೊಂಡು ಹೋಗಿ ಹಂಚಿಕೆದಾರರಿಗೆ ಹಿಂತಿರುಗಿ ಕೊಟ್ಟು ಬಂದರು. ಹಾಗೆ ಮಾಡಿದ್ರಿಂದಾಗಿ ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯ ಘನತೆ ಹೆಚ್ಚಾಯಿತು. ಜೊತೆಗೆ ವೀರಾಸ್ವಾಮಿಯವರ ಮೇಲೆ ಚಿತ್ರೋದ್ಯಮದವರಿಗೆ ಒಂದು ಗೌರವ ಕೂಡ ಹೆಚ್ಚಾಯಿತು. ಒಂದು ಬಾರಿ ಹೀಗೆ ಹಂಸಲೇಖ ಅವರನ್ನು ಆಫೀಸಿಗೆ ಕರೆಸ್ಕೊಂಡ ವೀರಾಸ್ವಾಮಿಯವರು, ಪ್ರೇಮಲೋಕ ಚಿತ್ರದ ಅವಾರ್ಡ್ ಫಂಕ್ಷನ್ ನಡೀತಲ್ಲ, ಆಗ ನಿನಗೆ ಅವಾರ್ಡ್ ಬಂತಲ್ಲ, ಆ ಫೋಟೋ ನಿನ್ನ ಹತ್ರ ಇದೆಯಾ ಅಂತ ಹಂಸಲೇಖ ಅವರನ್ನು ಕೇಳ್ತಾರೆ. ಇಲ್ಲ ಸರ್ ಅಂತ ಹಂಸಲೇಖ ಅವರು ಹೇಳಿದಾಗ, ಆ ಚಿತ್ರವನ್ನು ದೊಡ್ಡದು ಮಾಡಿಸಿ ಕಟ್ ಹಾಕಿಸಿ ಇಟ್ಟಿದ್ದೀನಿ, ನಿನಗೆ ಇಷ್ಟ ಆದರೆ ನಿನ್ನ ಮನೆಯಲ್ಲಿ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಅದನ್ನು ಇಟ್ಕೊಂಡಿರಪ್ಪ ಅಂತ ಹೇಳಿ ಆ ಫೋಟೋವನ್ನು ಕೊಡ್ತಾರೆ. ಹಂಸಲೇಖ ಅವರು ಇವತ್ತಿಗೂ ತಮ್ಮ ಮನೆಯಲ್ಲಿ ಆ ಫೋಟೋವನ್ನು ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಹಂಸಲೇಖ ಅವರು ಚಿತ್ರರಂಗದಲ್ಲಿ ಯಶಸ್ಸನ್ನು ಕಂಡಿದ್ದು ಒಂದು ದಶಕದ ನಂತರವೇ ಇರಬಹುದು. ಆದರೆ ನಾನು ಆಗಲೇ ಹೇಳಿದ ಹಾಗೆ ಸಂಗೀತ ಕ್ಷೇತ್ರದಲ್ಲಿ, ಆರ್ಕೆಸ್ಟ್ರಾಗಳಲ್ಲಿ, ನಾಟಕ ರಂಗದಲ್ಲಿ ಅವರು ಒಬ್ಬ ಸಂಘಟಕರಾಗಿದ್ದರಿಂದಾಗಿ ಅವರನ್ನೇ ಎಲ್ಲರೂ ಯಜಮಾನರು ಅಂತ ಕರೀತಾ ಇರ್ತಾರೆ. ಅಂಥದ್ರಲ್ಲಿ ಅವರಿಗೆ ಚಿತ್ರರಂಗದಲ್ಲಿ ಯಜಮಾನರಾಗಿ ಸಿಕ್ಕಿದವರು ವೀರಾಸ್ವಾಮಿಯವರು. ಹಂಸಲೇಖ ಅವರು ಚಿತ್ರರಂಗದಲ್ಲಿ ಯಾರನ್ನೂ ಯಜಮಾನರು ಅಂತ ಕರೆದಿಲ್ಲ, ವೀರಾಸ್ವಾಮಿಯವರೊಬ್ಬರನ್ನೇ ಹಾಗೆ ಕರೆದಿರೋದು. ಅವರ ಗೌರವಾರ್ಥ ಅವರ ಒಂದು ದೊಡ್ಡ ಫೋಟೋವನ್ನು ಇವತ್ತಿಗೂ ತಮ್ಮ ಕಚೇರಿಯಲ್ಲಿ ಹಂಸಲೇಖ ಅವರು ಇಟ್ಕೊಂಡಿದ್ದಾರೆ. ವೀರಾಸ್ವಾಮಿಯವರು ಆರಂಭದಲ್ಲೇ ಹಂಸಲೇಖ ಅವರಿಗೆ ನನ್ನ ಮಗನ ಜೊತೆ ಇರು ಅಂತ ಒಂದು ಉಪದೇಶವನ್ನು ಕೊಟ್ಟಿರ್ತಾರಲ್ಲ, ಅದನ್ನು ಹಂಸಲೇಖ ಅವರು ಹಲವು ವರ್ಷಗಳ ಕಾಲ ನಿಭಾಯಿಸಿದ್ರು. ವೀರಾಸ್ವಾಮಿಯವರು ಇರುವವರೆಗೂ ಅವರು ಈಶ್ವರಿ ಪಿಕ್ಚರ್ಸ್ ಸಂಸ್ಥೆಯ ಎಲ್ಲ ಚಿತ್ರಗಳಿಗೂ ಕೆಲಸ ಮಾಡಿದ್ದಾರೆ. ಮುಂದೆ ಕೂಡ ವೀರಾಸ್ವಾಮಿಯವರು ಗತಿಸಿದ ಮೇಲೆ ಸಹ ಅವರಿಬ್ಬರ ಕಾಂಬಿನೇಷನ್ನಲ್ಲಿ ಸಾಕಷ್ಟು ಒಳ್ಳೆಯ ಸಿನಿಮಾಗಳು ಬಂದಿವೆ. ಯಾವುದೇ ಒಂದು ಒಡನಾಟ, ಸಂಬಂಧ ಒಂದೇ ರೀತಿ ಇರೋದಿಲ್ಲ. ಬೇರೆ ಬೇರೆ ಕಾರಣಗಳಿಗಾಗಿ ಅವರಿಬ್ಬರು ಬೇರಾಗಿದ್ದು, ಅದಕ್ಕೆ ಅವರಿಬ್ಬರು ಸ್ಪಷ್ಟೀಕರಣಗಳನ್ನು ಕೊಟ್ಟಿದ್ದು, ಈಗ 5 ದಶಕಗಳಾದ ಮೇಲೆ ಮತ್ತೆ ಒಂದಾಗಿ ತಮ್ಮ ಹಳೆಯ ದಿನಗಳನ್ನು ನೆನಪಿಸಿಕೊಂಡು ಮಾತಾಡ್ತಾ ಇರೋದು, ಇದೆಲ್ಲವನ್ನು ನಾವು ನೋಡಿದ್ದೀವಿ. ಇಲ್ಲಿ ಹಂಸಲೇಖ ಅವರ ಸಾಧನೆಯನ್ನು ಎಳೆಯಾಗಿ ಬಿಡಿಸಿಡೋದು ಈ ಸಂಚಿಕೆಯ ಉದ್ದೇಶ ಅಲ್ಲ.
ಯಾಕೆಂದರೆ ಅದಕ್ಕಾಗಿ ನಾವು ಬೇರೆ ಸಂಚಿಕೆಗಳನ್ನೇ ಮಾಡಿದ್ದೀವಿ. ಇಲ್ಲಿ ವೀರಾಸ್ವಾಮಿಯವರು ಹೇಗೆ ಹಂಸಲೇಖ ಅವರನ್ನು ಕನ್ನಡ ಬೆಳ್ಳಿ ತೆರೆಗೆ ಪರಿಚಯಿಸಿದರು, ಆ ಒಂದು ಸಂಸ್ಥೆಯ ಒಡನಾಟದಿಂದಾಗಿ ಹಂಸಲೇಖ ಅವರು ಯಾವ ಎತ್ತರಕ್ಕೆ ಬೆಳೆದರು ಅನ್ನೋದನ್ನು ಹೇಳೋದಷ್ಟೇ ಇಲ್ಲಿನ ಉದ್ದೇಶ. ನೋಡಿ, ಪ್ರೇಮಲೋಕ ಬಿಡುಗಡೆಯಾದ ವರ್ಷ ಹಂಸಲೇಖ ಅವರು 7 ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡ್ತಾರೆ. ಅದರ ಮರು ವರ್ಷ ಅಂದರೆ 1988ರಲ್ಲಿ 15 ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡ್ತಾರೆ. ಮರು ವರ್ಷ ಅವರು ಸಂಗೀತ ನಿರ್ದೇಶನ ಮಾಡಿದ ಚಿತ್ರಗಳ ಸಂಖ್ಯೆ 20 ಆಗುತ್ತೆ. ಅಂದರೆ ಒಬ್ಬ ನಿರಂತರವಾಗಿ ಯಶಸ್ಸನ್ನು ಕಾಣುವಂಥ ಸಂಗೀತ ನಿರ್ದೇಶಕನನ್ನು ಕನ್ನಡಕ್ಕೆ ಪರಿಚಯಿಸಿದ್ದು ವೀರಾಸ್ವಾಮಿಯವರು ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.